ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೀವು ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ಅಂದರೆ ಇವರು ನಿಮ್ಮ ನೀವಿಬ್ಬರು ಕಪಲ್ಸ್ಗಳಾಗಿರಬೇಕು ಅಂತಲೇ ಇಲ್ಲ. ನಿಮ್ಮ ಫ್ರೆಂಡ್ ಆಗಿರಬಹುದು, ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಯಾರೋ ನಿಮಗೆ ಗೊತ್ತಿರುವ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಬಟ್ ಇದೊಂದು ಹಳೆಯ ಸಂಬಂಧ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಲಾಂಗ್ ಟರ್ಮಿಂದ ಈ ರಿಲೇಷನ್ಶಿಪ್ ಅನ್ನೋದು ಇದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನ್ಯೂ ಆಗಿ ಈಗ ಸ್ಟಾರ್ಟ್ ಆಗಿರುವಂತಹ ರಿಲೇಷನ್ಶಿಪ್ ತುಂಬ ಕಡಿಮೆ ಕಾಣಿಸ್ತಾ ಇದೆ. ಕೆಲವರು ಆ ರೀತಿ ಇರಬಹುದು, ಬಟ್ ತುಂಬ ಲಾಂಗ್ ಟರ್ಮ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇದು ಒಂದು ಹಳೆಯ ಸಂಬಂಧದ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಅಥವಾ ಇನ್ನೂ ಹೆಚ್ಚು ಕಾಲದಿಂದ ಇರುವ ಸಂಬಂಧ ಆಗಿರಬಹುದು. ಇಲ್ಲಿ ಮೊದಲೇ ಹೇಳಿದಾಗೆ ಹೊಸ ಸಂಬಂಧದ ಎನರ್ಜಿ ತುಂಬ ಕಡಿಮೆ ಕಾಣಿಸ್ತಾ ಇದೆ. ಹಳೆಯ ಬಾಂಧವ್ಯ, ಹಳೆಯ ನೆನಪುಗಳು, ಹಳೆಯ ನೋವು ಇದೆಲ್ಲ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಅಟ್ಯಾಚ್ ಆಗಿದ್ರಿ ಅಂತ ಅನ್ನಿಸ್ತಾ ಇದೆ. ಒಬ್ಬರನ್ನೊಬ್ಬರು ತುಂಬ ನಂಬಿದ್ರಿ, ತುಂಬ ಟ್ರಸ್ಟ್, ತುಂಬ ಲವ್ವನ್ನು ಈ ವ್ಯಕ್ತಿಗಾಗಿ ನೀವು ಕೊಟ್ಟಿದ್ದೀರಾ. ಈ ವ್ಯಕ್ತಿನ ನೀವು ತುಂಬ ನಂಬಿದ್ದೀರಾ. ನೀವು ಈ ವ್ಯಕ್ತಿಯನ್ನು ಮನಸ್ಸಿನಿಂದ ಪ್ರೀತಿಸಿದ್ದೀರಾ, ತುಂಬ ಲೈಕ್ ಮಾಡಿದ್ದೀರಾ. 100% ಎಫರ್ಟನ್ನು ಈ ರಿಲೇಷನ್ಶಿಪ್ಗೆ ಹಾಕಿದ್ದೀರಾ. ಅಂದರೆ ಇವರು ನಿಮ್ಮ ಫ್ರೆಂಡ್ ಕೂಡ ಆಗಿರಬಹುದು, ಯಾರೇ ಆಗಿರಬಹುದು. ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ. ಅವ್ರು ಏನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ನೀವು ಕ್ಷಮಿಸಿದ್ದೀರಾ. ಬಟ್ ಈಗ ಸಿಚುವೇಶನ್ ಏನಾಗಿದೆ ಅಂದರೆ ಈ ಸಮಯದಲ್ಲಿ ಈ ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ದೂರ ಆಗ್ತಾ ಇರುವ ಅಥವಾ ದೂರ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಕಡಿಮೆ ಆಗಿದೆ. ನಿಮ್ಮ ಮಾತುಗಳಿಗೆ ಏನು ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅಥವಾ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು ಅದು ಕಡಿಮೆ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ನಲ್ಲಿ ಗ್ಯಾಪ್ ಅನ್ನೋದು ಬಂದಿದೆ. ಇಲ್ಲಿ ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅಂದರೆ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರಬಹುದು, ಅಥವಾ ಅವರ ಆಫೀಸ್ ಸ್ಟ್ರೆಸ್ ಆಗಿರ್ಬೋದು, ಕೆರಿಯರ್, ಜಾಬ್, ಅವರು ಕೆಲಸ ಮಾಡುವ ಪ್ರೆಷರ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರಬಹುದು. ಇದು ಕೂಡ ಥರ್ಡ್ ಪಾರ್ಟಿ ರೀತಿಯಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಥರ್ಡ್ ಪಾರ್ಟಿ ಎನರ್ಜಿ ಕಾಣಿಸ್ತಾ ಇದೆ. ಆ ಥರ್ಡ್ ಪಾರ್ಟಿ ಒಬ್ಬ ವ್ಯಕ್ತಿ ಆಗಿದ್ದರೆ ಆ ವ್ಯಕ್ತಿಯ ಮಾತನ್ನು ಇವರು ತುಂಬ ಕೇಳ್ತಾ ಇದ್ದಾರೆ. ಅವರ ಸಲಹೆಗಳನ್ನು, ಅವರ ಅಡ್ವೈಸನ್ನು ತುಂಬ ಫಾಲೋ ಮಾಡ್ತಿದ್ದಾರೆ. ಅವರ ಮಾತಿಗೆ ತುಂಬ ಇಂಪಾರ್ಟೆನ್ಸನ್ನು ಈ ವ್ಯಕ್ತಿ ಕೊಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮಿಂದ ಕೆಲವು ವಿಷಯಗಳನ್ನು ಮುಚ್ಚಿಟ್ಟಿರಬಹುದು. ಅಂದರೆ ಇವರ ಲೈಫ್ನಲ್ಲಿ ನಡೆಯುತ್ತಿರುವ ಸಮಸ್ಯೆ ಆಗಿರ್ಬೋದು, ಪ್ರಾಬ್ಲಮ್ ಆಗಿರ್ಬೋದು, ಅದನ್ನು ನಿಮ್ಮ ಹತ್ರ ಹೇಳದೇ ಇರ್ಬೋದು. ಅಥವಾ ಇವ್ರು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ದರೆ ಅದನ್ನು ನಿಮ್ಮ ಹತ್ರ ಹೇಳದೇ ಇರ್ಬೋದು. ಯಾವುದೋ ಒಂದು ನಿರ್ಧಾರ, ಯಾವುದೋ ಒಂದು ಡಿಸಿಷನನ್ನು ತಗೊಂಡಿದ್ರೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರ್ಬೋದು. ಅಥವಾ ನಿಮ್ಮನ್ನು ಹರ್ಟ್ ಮಾಡಬಾರದು ಅಂತ ಆ ವಿಷಯವನ್ನು ಮುಚ್ಚಿಟ್ಟಿರ್ಬೋದು. ಆದರೆ ಎನರ್ಜಿ ಯಾವ ರೀತಿ ಇದೆ ಅಂದರೆ ಈ ಪರ್ಸನ್ ಏನೇ ಮುಚ್ಚಿಟ್ಟಿದ್ರು, ಏನೇ ಹೈಡ್ ಮಾಡ್ಕೊಂಡಿದ್ರು ಆ ಸೀಕ್ರೆಟ್ ಹೆಚ್ಚು ದಿನ ಹಾಗೆ ಇಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನೇ ಸತ್ಯ ಇದ್ದರೂ ಹೊರಗಡೆ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇನ್ ಅನುಭವಿಸಿದ್ದೀರಾ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿರ್ಬೋದು, ಲೇಟ್ ರಿಪ್ಲೈ ಮಾಡಿರ್ಬೋದು. ಅಂದರೆ ನೀವು ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ತುಂಬ ಲೇಟಾಗಿ ರಿಪ್ಲೈ ಮಾಡಿರ್ಬೋದು. ಕೋಲ್ಡ್ ಬಿಹೇವಿಯರ್ ತೋರಿಸಿರ್ಬೋದು. ಸಡನ್ನಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಬಹುದು, ಗ್ಯಾಪ್ ಮಾಡ್ಕೊಂಡಿರಬಹುದು. ಇದೆಲ್ಲ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ. ನೀವು ಪ್ರಶ್ನೆ ಕೇಳ್ಕೊಂಡಿರ್ಬೋದು ನಿಮ್ಮನ್ನು, ನಾನು ತಪ್ಪು ಮಾಡಿದ್ನಾ, ನನ್ನ ಲವ್ ಸಾಕಾಗಲಿಲ್ವಾ, ನನ್ನ ವ್ಯಾಲ್ಯೂ ಅವರಿಗೆ ಗೊತ್ತಾಗಲಿಲ್ವಾ ಅನ್ನೋ ರೀತಿ ನೀವು ಥಿಂಕ್ ಮಾಡಿದ್ದೀರಾ.
ಆದರೆ ಇಲ್ಲಿ ಎನರ್ಜಿ ಪ್ರಕಾರ ನಿಮ್ಮ ತಪ್ಪೇನು ಕಾಣಿಸ್ತಾ ಇಲ್ಲ. ನೀವು ಜೆನ್ಯೂನ್ ಆಗಿದ್ದೀರಾ, ನೀವು ಸತ್ಯವಾಗಿ ನಿಜವಾದ ಮನಸ್ಸಿನಿಂದ ಪ್ರೀತಿ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ ಈ ವ್ಯಕ್ತಿಯನ್ನು. ಬಟ್ ಆ ಸಮಯದಲ್ಲಿ ಅವರಿಗೆ ಕ್ಲಾರಿಟಿ ಅನ್ನೋದು ಇಲ್ಲ. ಏನು ಸರಿ ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಇವ್ರಿಗೆ ಅರ್ಥ ಆಗಿಲ್ಲ. ಯಾರ ಮಾತು ಕೇಳಬೇಕು, ಯಾರನ್ನು ನಂಬಬೇಕು ಅನ್ನೋ ಕನ್ಫ್ಯೂಷನ್ ಅನ್ನೋದು ಕಾಡಿತ್ತು. ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಇದೆ. ಅದೇ ರೀತಿ ಬೇರೆ ವ್ಯಕ್ತಿಯ ಮಾತನ್ನು ಕೇಳಿರ್ಬೋದು, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆದರೆ ಡೀಪ್ ಡೌನಲ್ಲಿ ಇವರು ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಇವ್ರಿಗೆ ಗೊತ್ತು. ನೀವು ಅವರನ್ನು ಎಷ್ಟು ಲೈಕ್ ಮಾಡ್ತಾ ಇದ್ರಿ, ಎಷ್ಟು ಪ್ರೀತಿಸ್ತಾ ಇದ್ರಿ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ಎಲ್ಲವೂ ಇವ್ರಿಗೆ ಗೊತ್ತು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮಿಂದ ಮುಚ್ಚಿಟ್ಟಿರುವ ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಸೀಕ್ರೆಟ್ ವಿಷಯ ಆಗಿರ್ಬೋದು, ಪರ್ಸ್ನಲ್ ವಿಷಯ ಆಗಿರ್ಬೋದು, ಅದು ಹೊರಗಡೆ ಬರ್ತಾ ಇದೆ. ನಿಮಗೆ ಅನ್ನೋದು ಸಿಗುತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ತಮ್ಮ ತಪ್ಪನ್ನು ಅರ್ಥಕೊಳ್ತಾರೆ, ಅವರ ಮಿಸ್ಟೇಕನ್ನು ಅವರು ಅರ್ಥಕೊಳ್ತಾರೆ. ಬಟ್ ಅದು ಸ್ವಲ್ಪ ಲೇಟ್ ಆಗಿರಬಹುದು. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಏನೇ ಮುಚ್ಚಿಟ್ಟಿರಬಹುದು, ಯಾವುದೇ ಸೀಕ್ರೆಟ್ ಇರ್ಬೋದು, ಅದು ನಿಮ್ಮ ಎದುರಿಗೆ ಬರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ, ಬ್ರೇಕ್ ತಗೋಬೇಕಾ, ಮೂವ್ ಆನ್ ಆಗಬೇಕಾ, ಅಥವಾ ಹೀಲ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕಾ ಅನ್ನೋ ರೀತಿ ನೀವು ಥಿಂಕ್ ಮಾಡೋ ರೀತಿ ಕೂಡ ಈಗ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ಕೆಲವೊಂದು ಸಲ ನಿಮಗೆ ಅನಿಸುತ್ತೆ, ಬೇಡ ಈ ರಿಲೇಷನ್ಶಿಪ್ಪೇ ಬೇಡ, ಇದರಿಂದ ನಾನು ಯಾಕೆ ಇಷ್ಟೊಂದು ಪೇಯ್ನ್ ಅನುಭವಿಸ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಯಾಕೆ ಇಷ್ಟೊಂದು ಹರ್ಟ್ ಆಗ್ತಾ ಇದೆ, ಯಾವಾಗಲೂ ಇವರು ಇಗ್ನೋರ್ ಮಾಡ್ತಾರಲ್ಲ, ಅಥವಾ ನಾನು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಲೇಟಾಗಿ ರಿಪ್ಲೈ ಮಾಡೋದು, ಇಷ್ಟ ಇಲ್ಲದೆ ಇರೋ ರೀತಿ ಮಾತಾಡೋದು, ಈ ರೀತಿ ಮಾಡ್ತಾರಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಮನಸ್ಸಿಂದ ಕೂಡ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತೆಗೆದು ಹಾಕೋದಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ಹಾಗಾಗಿ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ಬಟ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ನಿಮ್ಮ ಹೋಪ್ ನೀವು ಬಿಡಬೇಡಿ, ನಿಮ್ಮ ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೊಳ್ಬೇಡಿ, ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಹಾರ್ಟ್ನ ಎನರ್ಜಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಿಮ್ಮ ಲವ್ ಅನ್ನೋದು ಪ್ಯೂರ್ ಆಗಿದೆ, ನಿಮ್ಮ ಮನಸ್ಸು ಅನ್ನೋದು ಕ್ಲೀನ್ ಆಗಿದ್ರೆ, ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿದ್ರು ಅದರಿಂದ ನಿಮ್ಮ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋದಿಲ್ಲ. ಬಟ್ ನೀವು ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ಹೋಪ್ನ ನೀವು ಬಿಡಬಾರ್ದು. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ಯಾವುದೇ ಸಿಚುವೇಶನ್ ಅನ್ನೋದು ಇರಬಹುದು. ಬಟ್ ನೀವು ಓವರ್ ಥಿಂಕಿಂಗ್ ಕಡಿಮೆ ಮಾಡಿ, ಕಮ್ಯುನಿಕೇಷನ್ ಇಬ್ಬರು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಥರ್ಡ್ ಪಾರ್ಟಿ ಏನಾದರೂ ಮಧ್ಯದಲ್ಲಿ ಇದ್ದರೆ ಅದರ ಬಗ್ಗೆ ಇಬ್ಬರು ಕೂಡ ಕ್ಲಿಯರ್ ಆಗಿ ಮಾತಾಡಿ. ಅಂದರೆ ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿ, ಡೈರೆಕ್ಟಾಗಿ ಮಾತಾಡಿ. ಸೈಲೆನ್ಸ್ ಪನಿಷ್ಮೆಂಟನ್ನು ಕೊಡಬೇಡಿ. ಇಬ್ಬರು ಕೂಡ ಕೂತ್ಕೊಂಡು ಓಪನ್ ಕಮ್ಯುನಿಕೇಷನ್ನ ಇಟ್ಕೊಂಡ್ರೆ ಎಲ್ಲವೂ ಕೂಡ ಸರಿಯಾಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಫಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರಬಹುದು. ಅದಕ್ಕಾಗಿ ಈ ವ್ಯಕ್ತಿಯನ್ನು ನಿಮಗೆ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಈ ವ್ಯಕ್ತಿಗೂ ಕೂಡ ನಿಮ್ಮನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಏನು ಸತ್ಯ ಇದೆ ಅದು ಹೊರಬರುವ ರೀತಿ ಕಾಣಿಸ್ತಾ ಇದೆ. ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ಏನು ಸತ್ಯ ಇದೆ ಅದು ಹೊರಗಡೆ ಬರ್ತಾ ಇದೆ. ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿಯನ್ನು ಪಡಿತೀರಾ. ನಿಮ್ಮ ವರ್ತ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಯಾವುದೇ ಆಗಲಿ ಏನೇ ಆಗಲಿ ನಂಬಿಕೆನ ಕಳ್ಕೊಳ್ಬೇಡಿ. ನಿಮ್ಮ ಲವ್ ಮೇಲೆ ಹೋಪ್ ಬಿಡಬೇಡಿ. ನಿಮ್ಮ ಹ್ಯಾಪಿನೆಸ್ ನಿಮ್ಮ ಕೈಯಲ್ಲೇ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ, ಅದೇ ರೀತಿ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಕಣ್ಣು ಮುಚ್ಚಿಕೊಂಡು ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಘಟನೆ ಅನ್ನೋದು ನಡೆದಿದೆ, ಯಾವುದೋ ಒಂದು ಮಾತು ಬಂದಿದೆ, ಯಾವುದೋ ಒಂದು ಜಗಳ, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣಿಸ್ತಾ ಇದೆ.
ಇದೆಲ್ಲದ ರೀಸನ್ನಿಂದ ನೀವು ಒಬ್ಬರ ಮೇಲೆ ಒಬ್ಬರು ಬೇಸರ ಮಾಡ್ಕೊಂಡಿದ್ದೀರಾ ಅಥವಾ ಒಬ್ಬರು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಅದು ನೀವಾಗಿರ್ಬೋದು ಅಥವಾ ಈ ವ್ಯಕ್ತಿ ಆಗಿರ್ಬೋದು, ಯಾರೋ ಒಬ್ಬರು ತುಂಬ ಬೇಸರ ಮಾಡ್ಕೊಂಡಿದ್ದೀರಾ, ತುಂಬ ಸಿಟ್ಟು ಮಾಡ್ಕೊಂಡಿದ್ದೀರಾ. ಇದೆಲ್ಲದರಿಂದ ಡಿಸ್ಟೆನ್ಸ್ ಅನ್ನೋದು ಬಂದಿದೆ, ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿದೆ, ಗ್ಯಾಪ್ ಅನ್ನೋದು ಬಂದಿದೆ. ಆದರೆ ಇಲ್ಲಿ ಒಂದು ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ಇವರಿಂದ ದೂರ ಎಷ್ಟೇ ಇರಬಹುದು, ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಬಟ್ ಇವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಒಂದು ಫೈಟ್ ಅನ್ನೋದು ಆಗಿದೆ ಅಥವಾ ಮಾತುಕತೆ ಅನ್ನೋದು ಏನೋ ತಪ್ಪಾಗಿದೆ, ಈಗೋ ಕ್ಲಾಶ್ ಆಗಿದೆ ಅಥವಾ ಥರ್ಡ್ ಪಾರ್ಟಿ ಕೂಡ ಬಂದಿರುವ ರೀತಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿನೇ ಆಗಿರಬೇಕು ಅಂತ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಕೆರಿಯರ್ ಇಶ್ಯೂ ಆಗಿರ್ಬೋದು, ಈಗೋ ಪ್ರಾಬ್ಲಮ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಆ ಒಂದು ಘಟನೆ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ನೀವು ದೂರ ಹೋಗಿದ್ದೀರಾ ಅಥವಾ ಅವ್ರು ದೂರ ಹೋಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಹಳೆಯ ನೆನಪುಗಳು ಇವ್ರಿಗೆ ಮತ್ತೆ ಮತ್ತೆ ಕಾಡ್ತಾ ಇದೆ. ನಿಮ್ಮ ಮಾತುಗಳು, ನಿಮ್ಮ ಸ್ಮೈಲ್, ನಿಮ್ಮ ಕೇರ್ ಇದೆಲ್ಲ ಅವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ನೀವು ಇವರನ್ನು ಗಮನಿಸದೇ ಇರಬಹುದು ಅಥವಾ ಗಮನಿಸಿರಬಹುದು, ಬಟ್ ಇವರ ನಡವಳಿಕೆಯಲ್ಲಿ ಆ ರೀತಿ ಇಲ್ಲದೇ ಇದ್ದರೂ ಕೂಡ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅವ್ರು ನಿಮಗಾಗಿ ತುಂಬ ಕಾಯ್ತಾ ಇದ್ದಾರೆ, ನಿಮಗಾಗಿ ತುಂಬ ಹಂಬಲಿಸ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ದೊಡ್ಡ ಚೇಂಜ್ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಈ ಪರ್ಸನ್ಗೆ ತುಂಬ ಈಗೋ ಜಾಸ್ತಿ ಇತ್ತು, ಸಿಟ್ಟು ಅನ್ನೋದು ತುಂಬ ಜಾಸ್ತಿ ಇತ್ತು, ನಾನೇ ಸರಿ ಅನ್ನೋ ಆ್ಯಟಿಟ್ಯೂಡ್ ಇತ್ತು. ಬಟ್ ಈಗ ಪ್ರೆಸೆಂಟ್ ಟೈಮಲ್ಲಿ ಈಗೋ ಅನ್ನೋದು ಮೆಲ್ಟ್ ಆಗ್ತಾ ಇದೆ. ಅವರ ಸಿಟ್ಟು ಕಂಟ್ರೋಲ್ ಆಗ್ತಾ ಇದೆ. ರಿಯಲೈಸೇಷನ್ ಶುರು ಆಗಿದೆ. ಅವರಿಗೀಗ ಅರ್ಥ ಆಗ್ತಾ ಇದೆ, ನಾನು ತಪ್ಪು ಮಾಡಿದ್ನಾ, ನನ್ನಿಂದ ಆ ಒಳ್ಳೆಯ ವ್ಯಕ್ತಿ ದೂರ ಆದ್ರಾ, ಅಥವಾ ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಂತಹ ಆ ವ್ಯಕ್ತಿ ನನ್ನಿಂದ ದೂರ ಆದ್ರಾ, ನನ್ನ ಲೈಫ್ನಲ್ಲಿ ಇವರಿಗಿಂತ ಬೆಟರ್ ಯಾರೂ ಸಿಗೋದಿಲ್ಲ ಅಂತ ಅವರಿಗೀಗ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಈಗ ಪೂರ್ತಿಯಾಗಿ ರಿಯಲೈಸ್ ಆಗಿರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ತುಂಬ ಜೆನ್ಯೂನ್ ಆಗಿದ್ರಿ, ನೀವು ಪ್ಯೂರ್ ಹಾರ್ಟ್ ವ್ಯಕ್ತಿ, ನೀವು ಟ್ರೂ ಲವನ್ನು ಈ ವ್ಯಕ್ತಿಗೆ ಕೊಟ್ಟಿದ್ದೀರಾ. ಅವರು ಈಗ ಕಂಪೇರ್ ಮಾಡ್ತಾ ಇದ್ದಾರೆ, ನನ್ನನ್ನು ಇಷ್ಟು ಪ್ರೀತಿಸಿದವರು ಯಾರು, ಇಷ್ಟು ಕೇರ್ ಮಾಡಿದವರು ಯಾರು, ಇಷ್ಟು ಪೇಷನ್ಸ್ ಇಟ್ಟವರು ಯಾರು, ನನಗಾಗಿ ಇಷ್ಟೊಂದು ರೆಸ್ಪೆಕ್ಟ್ ಮಾಡಿದವ್ರು ಯಾರು, ನಾನು ಏನೇ ತಪ್ಪು ಮಾಡಲಿ, ನಾನು ಎಷ್ಟೇ ದೂರ ಹೋಗಲಿ, ಎಷ್ಟೇ ಕಾಲ್ ಮಾಡದೇ ಇರಲಿ, ಮೆಸೇಜ್ ಮಾಡದೇ ಇರಲಿ, ಬಟ್ ಅವರ ಪ್ರೀತಿಯಂತೂ ನನಗೆ ಯಾವಾಗಲೂ ಸಿಗ್ತಾ ಇತ್ತು, ಅವರ ಕೇರ್ ಅಂತೂ ನನಗೆ ಯಾವಾಗಲೂ ಸಿಗ್ತಾ ಇತ್ತು. ನನ್ನನ್ನು ನೋಡೋದಕ್ಕೆ, ನನಗೆ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ ಕಾಯ್ತಾ ಇದ್ದ ವ್ಯಕ್ತಿ ಅವರು ನನ್ನಿಂದ ದೂರ ಆಗೋದಕ್ಕೆ ನಾನೇ ಕಾರಣ ಆದ್ನಾ? ಈ ರೀತಿ ಅವರನ್ನೇ ಪ್ರಶ್ನೆಗಳನ್ನು ಮಾಡ್ಕೊಳ್ತಿದ್ದಾರೆ. ಅವರಿಗೆ ಉತ್ತರ ಸಿಗ್ತಾ ಇದೆ, ಬಟ್ ನಿಮ್ಮಷ್ಟು ಜೆನ್ಯೂನ್ ಆಗಿ ಪ್ರೀತಿಯಿಂದ ಇದ್ದ ವ್ಯಕ್ತಿ ಯಾರೂ ಇಲ್ಲ ಅನ್ನೋ ಆನ್ಸರ್ ಕೂಡ ಅವರಿಗೆ ಸಿಗ್ತಾ ಇದೆ. ಈ ವ್ಯಕ್ತಿ ಈಗ ಇವರ ತಪ್ಪನ್ನು ಒಪ್ಕೊಳ್ತಾ ಇದ್ದಾರೆ, ಅವರ ಮಿಸ್ಟೇಕನ್ನು ಅರ್ಥಕೊಂಡಿದ್ದಾರೆ. ತಮ್ಮ ಬಿಹೇವಿಯರ್ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಅನಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಈಗೋನ ಬಿಡ್ತಾ ಇದ್ದಾರೆ, ಅವರ ಆ್ಯಂಗರ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಸಡನ್ನಾಗಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ, ಟೈಮ್ ತಗೊಂಡಿದೆ ಚೇಂಜ್ ಆಗೋದಕ್ಕೆ. ಬಟ್ ಇವರು ಮನಸ್ಸಿನಿಂದ ಹೀಲ್ ಆಗ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ನಡುವೆ. ಈ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರಬಹುದು, ಮೆಸೇಜ್ ಬರಬಹುದು, ಅಥವಾ ಸೋಷಲ್ ಮೀಡಿಯಾ ಮೂಲಕ ರೀಚ್ ಔಟ್ ಮಾಡಬಹುದು, ಅಥವಾ ಮ್ಯೂಚುವಲ್ ಫ್ರೆಂಡ್ ಮೂಲಕ ನಿಮ್ಮ ಬಗ್ಗೆ ವಿಚಾರಿಸಬಹುದು. ಯಾವುದಾದ್ರೂ ಒಂದು ಆ್ಯಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಇವರು ಸೈಲೆಂಟಾಗಿ ಕೂತ್ಕೊಳ್ಳೋದಿಲ್ಲ, ಏನಾದರೂ ಒಂದು ಮೂವ್ ಅನ್ನೋದು ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿಯ ಚೇಂಜ್ ಬರ್ಬೋದು ಅಂದರೆ ನೀವು ಲಾಂಗ್ ಟೈಮಿಂದ ಹೋಪ್ ಇಟ್ಕೊಂಡಿದ್ದೀರಾ ಯಾವುದೋ ಒಂದು ವಿಷಯದ ಬಗ್ಗೆ ಈ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಅವರು ಒಮ್ಮೆ ಮಾತಾಡಲಿ, ಒಂದು ಸಲ ಸಾರಿ ಕೇಳಲಿ, ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಕ್ಲಿಯರ್ ಆಗಲಿ, ಆ ರೀತಿ ನೀವು ಅಂದ್ಕೊಂಡಿರ್ಬೋದು. ಅಥವಾ ಯಾವುದಾದ್ರೂ ಒಂದು ಕಮಿಟ್ಮೆಂಟನ್ನು ಬಯಸ್ತಾ ಇರ್ಬೋದು. ಆ ರೀತಿಯ ಘಟನೆ ನಡೆಯುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆ ಘಟನೆ, ಆ ಸಿಚುವೇಶನ್ ಮತ್ತೆ ನಿಮ್ಮಿಬ್ಬರನ್ನ ಮತ್ತೆ ಹತ್ತಿರ ತರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಮಿಸ್ಟೇಕ್ ಯಾರದ್ದೇ ಆಗಿರ್ಬೋದು, ನಿಮ್ಮ ಮಿಸ್ಟೇಕ್ ಆಗಿರ್ಬೋದು, ಅವರ ಮಿಸ್ಟೇಕ್ ಆಗಿರ್ಬೋದು, ಇಬ್ಬರ ಮಿಸ್ಟೇಕ್ ಕೂಡ ಇರಬಹುದು ಈ ರಿಲೇಷನ್ಶಿಪ್ಪಲ್ಲಿ. ಆದರೆ ಈಗ ಈ ವ್ಯಕ್ತಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರು ಏನು ಯೋಚಿಸ್ತಾ ಇದ್ದಾರೆ ಅಂದರೆ ರಿಲೇಷನ್ಶಿಪ್ ಸೇವ್ ಮಾಡ್ಕೋಬೇಕು, ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕು, ಮತ್ತೆ ನಾರ್ಮಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಹ್ಯಾಪಿನೆಸ್ ತರುವ ಎನರ್ಜಿ ಕಾಣಿಸ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದ ವಿಷಯ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಕಮಿಟ್ಮೆಂಟ್, ಪ್ರಪೋಸಲ್, ಕ್ಲಿಯರ್ ಕಾನ್ವರ್ಜೇಷನ್
ಅಥವಾ ಅಪಾಲಜಿ ಅಥವಾ ನಿಮ್ಮಿಬ್ಬರ ನಡುವೆ ಹಾನೆಸ್ಟ್ ಟಾಕ್ ಅನ್ನೋದು, ಅಥವಾ ಈ ವ್ಯಕ್ತಿನೇ ನಿಮಗೆ ಕಾಲ್ ಮೆಸೇಜ್ ಮಾಡುವ ರೀತಿ ನೀವು ಏನು ಅಂದ್ಕೊಂಡಿದ್ದೀರೋ ಇವುಗಳಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ, ಡಿವೈನ್ ಮೆಸೇಜ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಪೇಷನ್ಸನ್ನು ನೀವು ಇಟ್ಕೊಳ್ಳಿ. ನಿಮ್ಮ ಆ್ಯಂಗರ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕಮ್ಯುನಿಕೇಷನನ್ನು ಓಪನ್ ಇಡಿ. ಈಗೋ ಬಿಡಿ. ನಿಮ್ಮ ಹಾರ್ಟನ್ನು ಸಾಫ್ಟ್ ಆಗಿಡಿ. ಅಂದರೆ ಎಷ್ಟೇ ಇವರ ಮೇಲೆ ನಿಮಗೆ ಕೋಪ ಇದ್ದರೂ ನಿಮ್ಮ ಹಾರ್ಟ್ನಲ್ಲಿ ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಲವ್ ಪ್ಯೂರ್ ಆಗಿದ್ದರೆ ಯೂನಿವರ್ಸ್ ಸಪೋರ್ಟ್ ಮಾಡೇ ಮಾಡುತ್ತೆ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ನೀವಿಬ್ಬರೂ ಕೂಡ ಈಗೋವನ್ನು ಬಿಟ್ಟರೆ, ಪೇಷನ್ಸನ್ನು ಕಲಿತ್ಕೊಂಡ್ರೆ, ಟ್ರೂ ಲವ್ನ ವ್ಯಾಲ್ಯೂವನ್ನು ಅರಿತುಕೊಂಡ್ರೆ, ಕಮ್ಯುನಿಕೇಷನ್ ಇಂಪಾರ್ಟೆನ್ಸ್ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಇದೆಲ್ಲವೂ ಅರ್ಥ ಆದಮೇಲೆ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮೊದಲು ನಿಮ್ಮ ರಿಲೇಷನ್ಶಿಪ್ಪನ್ನು ಇಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು. ಒಬ್ಬರು ಮಾತ್ರ ಅದರಲ್ಲಿ ಎಫರ್ಟ್ ಹಾಕೋದಲ್ಲ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಈ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳ್ಳೋದು ಇಷ್ಟಪಡ್ತಾ ಇಲ್ಲ. ನಿಮ್ಮ ನೆನಪು ಅವರ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಅವರು ಅವರ ಮನಸ್ಸಿನ ಒಳಗಡೆ ಫೈಟ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರುವ ಧೈರ್ಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಆ್ಯಕ್ಷನ್ ಅನ್ನೋದು ಬರುವ ರೀತಿ ಕಾಣಿಸ್ತಾ ಇದೆ. ಸಡನ್ ಕಾಂಟ್ಯಾಕ್ಟ್ ಅನ್ನೋದು ಬರಬಹುದು. ಎಮೋಷ್ನಲ್ ಕಾನ್ವರ್ಜೇಷನ್ ಅನ್ನೋದು ಆಗುವ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಸಾರಿ ಕೇಳುವ ರೀತಿ ಕೂಡ ಕಾಣಿಸ್ತಾ ಇದೆ. ಹಾರ್ಟ್ ಟು ಹಾರ್ಟ್ ಟಾಕ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಯಾರ ಮಧ್ಯೆ ಲವ್ ಇದ್ದರೂ, ಪ್ರೀತಿ ಅನ್ನೋದು ಇದ್ದರೆ ಅದರಲ್ಲಿ ಈಗೋ ಅನ್ನೋದು ಇರ್ಬೋದು. ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು. ಲವ್ ಅಂದರೆ ಫರ್ಗಿವ್ನೆಸ್ ಅನ್ನೋದು ಇರಬೇಕು. ಇಬ್ಬರೂ ಕೂಡ ರೆಡಿ ಇರಬೇಕು. ಪಾಸಿಟಿವ್ ಚೇಂಜ್ ಅನ್ನೋದು ಬಂದೇ ಬರುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಅದೇ ರೀತಿ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಎರಡೂ ರೀಡಿಂಗನ್ನು ಓವರಾಲ್ ಎನರ್ಜಿ ಪ್ರಕಾರ ನೋಡೋದಾದರೆ, ಈ ವ್ಯಕ್ತಿಗೆ ನೀವು ಯಾರ ಬಗ್ಗೆ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರಿಗೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಅನ್ನೋದು ತುಂಬ ಇದೆ. ಅಂದರೆ ಅವರಿಗೆ ಸತ್ಯ ಹೊರ ಬಂದರೆ ಏನಾಗುತ್ತೋ ಅನ್ನೋ ಭಯ ಕೂಡ ಇದೆ. ಆದರೆ ಅದು ಸಣ್ಣ ಪುಟ್ಟ ವಿಷಯ ಆಗಿರಬಹುದು. ಅದು ಎಲ್ಲಿ ಹೊರಗಡೆ ಬಂದರೆ, ಅಂದರೆ ನಿಮಗೆ ಹರ್ಟ್ ಮಾಡಬಾರ್ದು ಅಂತ ಏನಾದರೂ ಮುಚ್ಚಿಟ್ಟಿದ್ರೆ, ಅದು ನಿಮ್ಮಿಂದ ಹೈಡ್ ಮಾಡಿದರೆ, ಆ ರೀತಿ ಭಯ ಕೂಡ ಇದೆ. ಅವರಿಗೆ ತಮ್ಮ ಫೀಲಿಂಗ್ಸನ್ನು ಒಪ್ಕೋಬೇಕಾ ಬೇಡವಾ ಅನ್ನೋ ಈಗೋ ಕೂಡ ಕಾಣಿಸ್ತಾ ಇದೆ. ಇಲ್ಲಿಯವರೆಗೆ ಅವರು ಕೆಲವು ವಿಷಯಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿರಬಹುದು. ಕೆಲವು ಭಾವನೆಗಳನ್ನು ಅವರ ಮನಸ್ಸಿನ ಒಳಗಡೆ ಫೀಲಿಂಗ್ಸನ್ನು ಇಟ್ಕೊಂಡಿರ್ಬೋದು. ಅಂದರೆ ಫ್ಯಾಮಿಲಿ ವಿಷಯ ಆಗಿರ್ಬೋದು, ಏನೋ ಒಂದು ಹೇಳ್ಕೊಳ್ದೇ ಇರ್ಬೋದು. ಬಟ್ ಅದೆಲ್ಲವೂ ಹೊರಗಡೆ ಬರ್ತಾ ಇದೆ. ಸೀಕ್ರೆಟ್ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ, ಈ ವ್ಯಕ್ತಿಗೆ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊರಗಡೆ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾರೆ. ಅಂದರೆ ಪರವಾಗಿಲ್ಲ ಅಂತ ತೋರಿಸ್ಕೊಳ್ತಾ ಇರ್ಬೋದು. ಬಟ್ ನಿಮಗಾಗಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಸಡನ್ನಾಗಿ ಭೇಟಿ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಕಳಿಸ್ಬೋದು. ಡೈರೆಕ್ಟ್ ಫೇಸ್ ಟು ಫೇಸ್ ಮೀಟ್ ಕೂಡ ಮಾಡ್ಬೋದು. ಅಂದರೆ ಕೆಲವರ ಎನರ್ಜಿ ಪ್ರಕಾರ 21 ಡೇಸ್ ಒಳಗಡೆ ಕೆಲವರಿಗೆ ಚೇಂಜಸ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣುವ ರೀತಿ ಕಾಣಿಸ್ತಾ ಇದೆ. ಇನ್ನು ಕೆಲವರಿಗೆ 2 ಮಂತ್ಸ್ ಒಳಗಡೆ ಅಪ್ರೋಚ್ ಅನ್ನೋದು ಬರ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಇದು ಸ್ಲೋ ಎನರ್ಜಿ ಅಂತ ಅಂದ್ಕೋಬೇಡಿ. ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಳಿ. ಈಗ ನೀವು ಒಂದಾಗೋಕ್ಕೆ ಸಮಯ, ಸಂದರ್ಭ ಅನ್ನೋದು ಸರಿ ಇಲ್ಲದೆ ಇರಬಹುದು. ಬಟ್ ಅದೇನಿದೆ ಅದು ಟೆಂಪ್ರವರಿ ರಿಜೆಕ್ಷನ್ ಆಗಿರ್ಬೋದು, ನಿಮ್ಮ ಈಗೋ ಕ್ಲಾಶ್ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು, ಡಿಸ್ಟೆನ್ಸ್ ಇರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಇದು ಪರ್ಮನೆಂಟ್ ಸೆಪ್ರೇಷನ್ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಟೆಂಪ್ರವರಿ ಫೇಸ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವಿಬ್ಬರು ದೂರ ಆಗೋದಕ್ಕೆ ಯಾವುದೋ ಒಂದು ರೀಸನ್ ಇದೆ. ಯಾರೋ ಒಬ್ಬರು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ತುಂಬ ಹೆಚ್ಚು ಲವ್ ಕೊಟ್ಟಿದ್ದಾರೆ, ಅಂದರೆ ಇನ್ನೊಬ್ಬರು ಕಡಿಮೆ ಎಫರ್ಟ್ ಹಾಕಿದ್ದಾರೆ. ಕಮ್ಯುನಿಕೇಷನ್ ಇಂಬ್ಯಾಲೆನ್ಸ್ ಆಗಿದೆ. ಫೀಲಿಂಗ್ಸ್ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಲೈಫ್ನಲ್ಲಿ ಏನೇ ಆಗಲಿ ರೀಸನ್ ಇಲ್ಲದೆ ಏನೂ ಆಗೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಏನೇ ಆಗ್ತಾ ಇರ್ಬೋದು, ರೀಸನ್ನಿಂದನೇ ಅದು ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಡಿಸ್ಟೆನ್ಸ್ ನಿಮ್ಮ ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬಂದಿರಬಹುದು. ನೀವೀಗ ಎಷ್ಟೇ ದೂರ ಆಗಿರಬಹುದು, ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಈ ರೀತಿ ಆಗಿರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಫೋರ್ಸ್ ಮಾಡಿಕೊಂಡು ಈಗಲೂ ಕೂಡ ಒಟ್ಟಿಗೆ ಇದ್ದಿದ್ರೆ ಅದರಿಂದ ದೊಡ್ಡ ಬೇರೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇತ್ತೇನೋ. ಹಾಗಾಗಿ ಸಣ್ಣದಾಗಿ ಏನೋ ಒಂದು ನಡೆದಿದೆ, ಏನೋ ಒಂದು ಪ್ರಾಬ್ಲಮ್ ಬಂದಿರ್ಬೋದು, ಈಗ ದೂರ ಆಗಿರ್ಬೋದು.
ಬಟ್ ಈ ಗ್ಯಾಪ್ ಅನ್ನೋದು ಪರ್ಮನೆಂಟ್ ಆಗಿ ಕಾಣಿಸ್ತಾ ಇಲ್ಲ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬಂದಿದ್ರೆ ಅದು ನಿಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡುತ್ತೆ, ನಿಮ್ಮ ಸೆಲ್ಫ್ ಲವನ್ನು, ಸೆಲ್ಫ್ ವ್ಯಾಲ್ಯೂವನ್ನು, ನಿಮ್ಮ ವ್ಯಾಲ್ಯೂ ನಿಮಗೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ, ಎಮೋಷ್ನಲ್ ಕಂಟ್ರೋಲನ್ನು ಕೊಡುತ್ತೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು ನಿಮ್ಮ ಲೈಫ್ನಲ್ಲಿ. ನಮ್ಮ ಜೀವನದಲ್ಲಿ ಎರಡೂ ಎನರ್ಜಿ ಇರುತ್ತೆ, ಅಂದರೆ ಸಂತೋಷ ದುಃಖ ಎರಡೂ ಕೂಡ ಇರುತ್ತೆ. ಅಂದರೆ ನಾವು ಖುಷಿ ಬಂದಾಗ ತುಂಬ ಜಾಸ್ತಿ ಖುಷಿ ಪಡೋದು, ದುಃಖ ಬಂದಾಗ ತುಂಬ ಕುಗ್ಗೋದು, ಈ ರೀತಿ ಮಾಡಬಾರ್ದು. ನಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಅನ್ನೋದು ಮುಖ್ಯ. ಈ ರಿಲೇಷನ್ಶಿಪ್ಪಲ್ಲೂ ಕೂಡ ನೀವು ಬ್ಯಾಲೆನ್ಸನ್ನು ಮಾಡ್ಕೋಬೇಕು. ಅಂದರೆ ತುಂಬ ಹ್ಯಾಪಿಯಾಗಿದ್ದಾಗ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಒಂದೇ ರೀತಿ ನಡೆಯೋದಿಲ್ಲ ಲೈಫ್ನಲ್ಲಿ. ಹಾಗಾಗಿ ಎಲ್ಲವನ್ನೂ ನಾವು ದುಃಖ ಇರಲಿ ಸಂತೋಷ ಇರಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮುಂದಿನ ದಿನಗಳಲ್ಲಿ ರೀಕನೆಕ್ಟ್ ಚಾನ್ಸ್ ಅನ್ನೋದು ತುಂಬ ಜಾಸ್ತಿ ಕಾಣ್ತಾ ಇದೆ. ರಿಲೇಷನ್ಶಿಪ್ ಸರಿಯಾಗೋದಕ್ಕೆ ಪೇಷನ್ಸ್ ಇಡಿ, ಟ್ರಸ್ಟ್ ಇಡಿ, ಟೈಮಿಂಗ್ ಏನಿದೆ ಅದನ್ನು ರೆಸ್ಪೆಕ್ಟ್ ಮಾಡಿ. ನಿಮ್ಮಿಬ್ಬರ ಲೈಫ್ನಲ್ಲಿ ಡಿಲೇ ಅನ್ನೋದು ಆಗಿರ್ಬೋದು, ಅದು ಕೂಡ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು. ರಿಜೆಕ್ಷನ್ ಕೂಡ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಏನೇ ಡಿಸ್ಟೆನ್ಸ್ ಬಂದಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗಿರ್ಬೋದು. ಈಗ ಮತ್ತೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗ್ಬೋದು ಅನ್ನೋ ರೀತಿ ಹೋಪ್ ಇಡಿ. ಕೊರಗ್ತಾ ಕೂರಬೇಡಿ, ಅಳ್ತಾ ಕೂರಬೇಡಿ. ಕಣ್ಣೀರು ಹಾಕೋದ್ರಿಂದ ಏನೂ ಪ್ರಯೋಜನ ಅನ್ನೋದು ಇಲ್ಲ, ಏನೂ ಯೂಸ್ ಆಗೋದಿಲ್ಲ. ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ವ್ಯಾಲ್ಯೂವನ್ನು ಯಾವತ್ತೂ ಕಡಿಮೆ ಮಾಡ್ಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬಂದರೆ ಅದನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡಿ. ಓವರ್ ಥಿಂಕಿಂಗನ್ನು ಬಿಡಿ. ಪಾಸಿಟಿವ್ ವೈಬ್ರೇಷನನ್ನು ನಿಮ್ಮ ಮನಸ್ಸಿನಲ್ಲಿ ಇಡಿ. ನಿಮ್ಮ ಪ್ಯೂರ್ ಹಾರ್ಟಿಂದ ಥಿಂಕ್ ಮಾಡಿ. ಯೂನಿವರ್ಸ್ ನಿಮ್ಮನ್ನು ರಾಂಗ್ ಪ್ಲೇಸ್ನಲ್ಲಿ ಯಾವತ್ತೂ ಕರ್ಕೊಂಡು ಹೋಗೋದಿಲ್ಲ. ಅಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಪಾಸಿಟಿವ್ ಔಟ್ಕಮ್ಮೇ ನಿಮ್ಮ ಲೈಫ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈ ಪರ್ಸನ್ ಕೂಡ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಈಗೋ ಕಡಿಮೆ ಆಗಿದೆ, ಮೆಚ್ಯೂರಿಟಿ ಜಾಸ್ತಿ ಆಗಿರುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ದೂರ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಮತ್ತೆ ಈ ರೀತಿ ಮಾಡ್ಕೊಳ್ಬಾರ್ದು ಅನ್ನೋ ಭಾವನೆ ಬಂದಿರುತ್ತೆ, ಫೀಲಿಂಗ್ಸ್ಗಳು ಬಂದಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರುತ್ತೆ, ಫಿಯರ್ ಅನ್ನೋದು ಕಡಿಮೆ ಆಗಿರುತ್ತೆ. ಅವರು ಕೂಡ ಅರಿತುಕೊಳ್ತಾರೆ, ಆ ಸಮಯದಲ್ಲಿ ನಾನು ರೆಡಿ ಇರಲಿಲ್ಲ, ಆ ಸಮಯದಲ್ಲಿ ಟೈಮಿಂಗ್ ಅನ್ನೋದು ಸರಿ ಇರಲಿಲ್ಲ ಅನ್ನೋದು ನೀವು ಕೂಡ ಅರ್ಥ ಮಾಡ್ಕೋಬೇಕು, ಆ ವ್ಯಕ್ತಿ ಕೂಡ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಗ್ಯಾಪ್ ಬಂದಿದ್ರೂ ಕೂಡ ಅದು ಪರ್ಮನೆಂಟ್ ಸಪ್ರೇಷನ್ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಅಂದರೆ ಟೈಮ್ ಆ ರೀತಿ ಇರ್ಬೋದು, ಸಿಚುವೇಶನ್ ಆ ರೀತಿ ಇರ್ಬೋದು. ಇಬ್ಬರಿಗೂ ಕೂಡ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಅನ್ನೋದು ತಪ್ಪಿರಬಹುದು, ಕಮ್ಯುನಿಕೇಷನ್ ಅನ್ನೋದು ತಪ್ಪಿರಬಹುದು. ಬಟ್ ಕೆಲವು ಸಂಬಂಧಗಳು ಯಾವ ರೀತಿ ಗೊತ್ತಾ, ಅವು ಗ್ರೋ ಆಗಬೇಕು ಅಂದರೆ ಒಂದು ಟೆಸ್ಟ್, ಒಂದು ಎಕ್ಸಾಮ್ ಇದ್ದ ರೀತಿ ಅದು ಪಾಸ್ ಆಗಬೇಕು. ಇಬ್ಬರು ಕೂಡ ಮೆಚ್ಯೂರ್ ಆಗಬೇಕು. ಅದಾದಮೇಲೆ ಡೆಸ್ಟಿನಿ ಮತ್ತೆ ಅವರನ್ನು ಒಂದೇ ಸ್ಥಳದಲ್ಲಿ ಒಂದೇ ಕಡೆ ತಂದು ನಿಲ್ಲಿಸುತ್ತೆ. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಪ್ರೀತಿಯ ಮೇಲೆ ಹೋಪ್ ಇಟ್ಕೊಳ್ಳಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ರೀಡಿಂಗ್ನೊಂದಿಗೆ, ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.